ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದ 5ನೇ ದಿನ ಗಜೇಂದ್ರ ಮೋಕ್ಷ ರಾಮಬಾಣ. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವನ್ನು ನೀವು ತಿಳಿದುಕೊಳ್ಳಲೇಬೇಕು. ರಾಮಬಾಣ ಎಂದು ಹೇಳುವ ನಾವು ಒಮ್ಮೆ ಇತಿಹಾಸ ಪಟವನ್ನು ನುಡಿದಾಗ ಇದರ ಬಗ್ಗೆ ಧನುರ್ದಾಸ ರಾಮಾನುಜ ಸ್ವಾಮಿಗಳು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾರೆ. ಅಗಸ್ತ್ಯ ಋಷಿಗಳ ಶಾಪದಿಂದ ಹಾನಿಯಾದ ಗಜೇಂದ್ರನನ್ನು ಮೊಸಳೆಯಿಂದ ರಕ್ಷಿಸಿ ವಿಷ್ಣುವು ಮೋಕ್ಷ ಕರುಣಿಸಿದ ದಿನ ಇದು. ಅಹಂಕಾರ ತ್ಯಜಿಸಿ ದೇವರನ್ನು ನಂಬಿದರೆ ಕಷ್ಟಗಳು ದೂರಾಗುತ್ತವೆ ಎಂಬ ಸಂದೇಶ ನೀಡುತ್ತದೆ. ಗಜೇಂದ್ರ ಅಗಸ್ತ್ಯ ಮಹರ್ಷಿಗಳಿಗೆ ಗೌರವ ನೀಡಿದ ಕಾರಣ ಆನೆಯಾಗಿ ಜನ್ಮ ತಾಳಿದನು. ತ್ರಿಕೂಟಚಲದ ಸರೋವರದಲ್ಲಿ ಗಜೇಂದ್ರನು ನೀರು ಕುಡಿಯುತ್ತಿದ್ದಾಗ ಮೊಸಳೆಯೊಂದು ಆತನ ಕಾಲು ಹಿಡಿದು ಎಳೆಯುತ್ತದೆ. ದೀರ್ಘಕಾಲದ ಹೋರಾಟದ ನಂತರ ಗಜೇಂದ್ರನು ತನ್ನ ಶಕ್ತಿ ಶಾಲದೆಂಬುದನ್ನು ಅರಿತು ತಾವರೆ ಹೂವಿನೊಂದಿಗೆ ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ. ವಿಷ್ಣುವು ಗರುಡ ವಾಹನವಾಗಿ ಬಂದು ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಕೊಂದು ಗಜೇಂದ್ರನಿಗೆ ಮೋಕ್ಷ ನೀಡಿ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹಾಗಾಗಿ ಈ ದಿನವನ್ನು ಕೊಳದಲ್ಲಿ ಆಚರಣೆ ಮಾಡುವುದರಿಂದ ಸಕಲ ಸಂಕಟಗಳು ದೂರಾಗಿ ಮಾನಸಿಕ ಶಾಂತಿ ಮತ್ತು ಪಾಪ ವಿಮೋಚನೆ ಆಗುತ್ತೆ ಎಂದು ನಂಬಲಾಗಿದೆ. ರಾಮಾನುಜಾಯ ನಮಃ. ಇವತ್ತು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಗಜೇಂದ್ರ ಮೋಕ್ಷ ಉತ್ಸವ. ಈ ಗಜೇಂದ್ರ ಮೋಕ್ಷ ಉತ್ಸವ ಏನಂದ್ರೆ, ಇಂದ್ರದ್ಯುಮ್ನ ಅಂತ ಒಂದು ರಾಜ, ಆ ರಾಜಕ್ಕೆ ಒಂದು ಶಾಪದಿಂದ ಆನೆ ಜನ್ಮ ಸಿಗಿತ್ತು. ಆ ಆನೆ ಜನ್ಮಲ್ಲೂ ಅವನು ದೇವರಿಗೆ ಸೇವೆ ಮಾಡಿದ್ದೇನೆ. ಹೆಂಗೆ ಅಂದ್ರೆ, ಕೊಳದಿಂದ ತಾವರೆ ಪೂ ಸಿಗುತ್ತಲ್ವಾ, ಅದನ್ನ ತೆಗ್ದಿ ದೇವರಿಗೆ ಹಾಕೋದು. ಒಂದ್ ದಿವಸ ಏನಾಯ್ತಂದ್ರೆ, ಒಂದು ಮೊಸಳು ಅಂದ್ರೆ ಕ್ರೋಕಡೈಲ್ ಅವನನ್ನ ಹಿಡಿಕೊಂಡು ಬಿಟ್ಟಿಲ್ಲ, ಕಚ್ಕೊಂಡು. ಅವನು ದೇವರ ಹತ್ರ ಪ್ರಾರ್ಥನೆ ಮಾಡಿದಾನೆ, ನನಗೆ ಏನ್ ಬೇಡ, ಈ ತಾವರೆ ಹೂವನ್ನ ತೆಗ್ದಿದಲ್ವಾ, ಇದನ್ನ ನಿನ್ ಪಾದಗಳಲ್ಲಿ ಹಾಕ್ಬೇಕು, ಅಷ್ಟೇ ಸಾಕು ನನಗೆ. ನಾನು ಆದ್ಮೇಲೆ ತೀರೋಗ್ತೀನಿ, ಆದ್ರೆ ನೀವು ಬಂದು ನನಗೆ ಸ್ವಲ್ಪ ದರ್ಶನ ಕೊಡು, ನಿಮ್ ಪಾದಗಳಲ್ಲಿ ನಾನು ಇಲ್ಲೇ ಹಾಕ್ತೀನಿ ಅಂತ ಹೇಳಿದ್ದೇನೆ. ಆಗ ಆ ಪರಮಾತ್ಮ ಶ್ರೀಮನ್ ನಾರಾಯಣ ದೇವರು ಗರುಡ ವಾಹನ ಮೇಲೆ ಸಾಕ್ಷಾತ್ ಬಂದು ಅವರ ಚಕ್ರದಿಂದ ಆ ಮುಸಲನ್ನ ಕೊಂದು ಇವನಿಗೆ ವಿಮೋಚನೆ ಕೊಟ್ಟಿದ್ರೆ, ಮೋಕ್ಷ ಕೊಟ್ಟಿದ್ರೆ, ಅದೇ ಗಜೇಂದ್ರ ಮೋಕ್ಷ ಅಂತ ಹೆಸರು. ಅದನ್ನ ನೆನಪಲ್ಲಿ ಇಟ್ಕೊಂಡು, ಒಂದು ಆನೆಗೆ ದೇವ್ರು ಮಾಡಿದ್ರೆ ಅಂದ್ರೆ ನಮ್ಮ ಮನುಷ್ಯ ಜನ್ಮಕ್ಕೆ ಮಾಡೋದಿಲ್ಲ, ಅಷ್ಟು ನಂಬಿಕೆ ನಮಗೆ ಬರ್ಬೇಕು ಅಂತ ಈ ಪುರಾಣದಲ್ಲಿ ಬರುತ್ತೆ. ಅದನ್ನ ನೆನಪಲ್ಲಿಕೊಂಡು ಈ ತರ ಒಂದು ಕೊಳದಲ್ಲಿ ಈ ಗಜೇಂದ್ರ ಮೋಕ್ಷ ಉತ್ಸವ ಮಾಡೋದು, ಇದೇ ಐತಿಹಾಸಿಕ ವಿಷಯ, ಪುರಾಣ ವಿಷಯ. ಶ್ರೀಮತೆ ರಾಮಾನುಜಾಯ ನಮಃ.